ಬೆಳಗಾವಿಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಮಾರ್ಕಂಡೇಯ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಕಡೋಲಿ ಈ ಭಾಗದಲ್ಲಿ ಬೆಳೆದಂತ ಬೆಳೆ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿದೆ. ಮಾರ್ಕಂಡೇಯ ನದಿ ಅಪಾಯದ ಮಟ್ಟದ ಮೀರಿ ಹರಿತಾ ಇರೋದ್ರಿಂದಾಗಿ ಕಡೋಲಿ ಭಾಗದ ನದಿ ಪಾತ್ರದಲ್ಲಿ ಅತಿ ಹೆಚ್ಚು ಬೆಳೆಗಳು ಮುಳುಗಡೆಯಾಗಿದ್ದಾವೆ. ಕಬ್ಬು, ಮೆಣಸಿನಕಾಯಿ, ಮೆಕ್ಕೆಜೋಳ ಬೆಳೆ ಜಲಾವೃತವಾಗಿ ನದಿಯಂತಾಗಿದೆ. ರೈತರ ಜಮೀನುಗಳು ಸಂಪೂರ್ಣವಾಗಿ ನೀರಿನಿಂದ ತುಂಬಿದೆ. ನದಿ ಪಾತ್ರ ಬಿಟ್ಟು ಅರ್ಧ ಕಿಲೋಮೀಟರ್ ವರೆಗೆ ಹೊರಭಾಗದಲ್ಲಿ ಹರಿದು ಅವಾಂತರ ಸೃಷ್ಟಿ ಮಾಡಿದೆ. ಮಳೆ ಬೇಕು ಅಂತಿದ್ದ ರೈತರಲ್ಲಿ ಇದೀಗ ಬೆಳೆ ಕಳೆದುಕೊಳ್ಳುವ ಆತಂಕ ಶುರುವಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಏನು ಮಾರ್ಕಂಡೇಯ ನದಿ ಸದ್ಯ ಉಕ್ಕಿ ಹರಿತಾ ಇರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿ ತಾಲೂಕಿನ ಕಡೋಲಿ ಭಾಗದಲ್ಲಿ ಇರುವಂತದ್ದು. ಗಮನಿಸಬಹುದು ನದಿಯ ಪ್ರಮಾಣ ಎಷ್ಟು ಉರಿತಿದೆ ಅನ್ನೋದನ್ನ. ಸುಮಾರು 45 ದಿನಗಳ ಹಿಂದಷ್ಟೇ ಸುಮಾರು ಬತ್ತಿ ಹೋದಂತ ಈ ನದಿಗೆ ಈಗ ಜೀವ ಕಳೆ ಬಂದಿರುವಂತದ್ದು. ಸಂಪೂರ್ಣವಾಗಿ ಅಕ್ಕಪಕ್ಕದಲ್ಲಿ ಇರುವಂತಹ ಎಲ್ಲ ಜಮೀನುಗಳು ಜಲಾವೃತ ಆಗಿರುವಂತದ್ದು. ಇರುವಂತಹ ಬಾವಿ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು. ಇದೇ ಒಂದು ಕೆಳಭಾಗದಲ್ಲಿ ಕೆಳ ಸೇತುವೆ ಕೂಡ ಇತ್ತು. ಆ ಒಂದು ಸೇತುವೆ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು. ಬೆಳಗಾವಿ ಸೇರಿದಂತೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಗೋವಿನ ಜೋಳ ಇರಬಹುದು, ಹನಿ ನೀರಾವರಿ ಮಾಡಿ ಇಲ್ಲಿ ತರಕಾರಿ ಬೆಳೆಯನ್ನ ಕೂಡ ಮೆಣಸಿನಕಾಯಿ ಇರಬಹುದು, ಬದನೆಕಾಯಿ ಇರಬಹುದು, ಜೊತೆಗೆ ಕಬ್ಬನ್ನ ಕೂಡ ಇಲ್ಲಿ ಬೆಳೆಯಲಾಗಿತ್ತು. ಆದರೆ ಈಗ ಸಂಪೂರ್ಣವಾಗಿ ಎಲ್ಲ ಬೆಳೆಗಳು ಕೂಡ ನೀರಿಗೆ ಆಹುತಿ ಆಗಿರುವಂತದ್ದು. ಸಂಪೂರ್ಣವಾಗಿ ಪ್ರತಿ ವರ್ಷ ಕೂಡ ಇದೇ ರೀತಿಯಾದಂತಹ ಸಮಸ್ಯೆಯನ್ನ ಈ ಭಾಗದ ಜನ ಅನುಭವಿಸ್ತಾರೆ. ಆದರೆ ಕೆಲವೊಂದಿಷ್ಟು ಬಾರಿ ಮನವಿಯನ್ನು ಕೂಡ ಕೊಟ್ಟಿರುವಂತದ್ದು. ಈ ಭಾಗದಲ್ಲಿ ಹೂಳನ್ನು ಎತ್ತಬೇಕು, ಮಾರ್ಕಂಡೇಯ ನದಿ ಸುಮಾರು ಹೂಳು ಎತ್ತಬೇಕು. ಹೂಳು ಎತ್ತಿದೆ ಆದ್ರೆ ಈ ಭಾಗದಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋದ್ರಲ್ಲಿ ಈ ಭಾಗದ ರೈತರು ಒತ್ತಾಯವನ್ನು ಕೂಡ ಮಾಡಿದ್ರು. ಆದ್ರೆ ಈವರೆಗೂ ಕೂಡ ಜಿಲ್ಲಾಡಳಿತ ಆಗಲಿ ಇಲ್ಲಿರುವಂತಹ ಶಾಸಕರು ಅದಕ್ಕೆ ಕಿವಿಗೊಡುವಂತ ಕೆಲಸವನ್ನ ಮಾಡಿಲ್ಲ. ಹಾಗಾಗಿ ಪ್ರತಿ ವರ್ಷ ಕೂಡ ರೈತರು ಈ ಭಾಗದಲ್ಲಿ ಸಂಕಷ್ಟವನ್ನ ಎದುರಿಸ್ತಾರೆ, ತಮ್ಮ ಬೆಳೆಗಳನ್ನ ಕಳ್ಕೋತಾರೆ, ಹಾಕಿದ ಬಂಡವಾಳಕ್ಕೆ ಸಾಕಷ್ಟು ನಷ್ಟವನ್ನ ಕೂಡ ಅನುಭವಿಸ್ತಾರೆ. ಆದ್ರೆ ಈವರೆಗೂ ಪರಿಹಾರ ಕೊಡುವಂತ ಕೆಲಸ ಕೂಡ ಆಗ್ತಿಲ್ಲ. ಗಮನಿಸಬಹುದು ಹನಿ ನೀರಾವರಿಗೆ ಮಾಡಬೇಕಿದ್ದಂತ ತರಕಾರಿ ಎಲ್ಲವೂ ಕೂಡ ಈಗ ಜಲಾವೃತ ಆಗಿ ಹಾಳಾಗಿ ಹೋಗಿರುವಂತದ್ದು, ಹಾನಿಯಾಗಿರುವಂತದ್ದು. ಕಬ್ಬು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಸುಮಾರು 2-3 ತಿಂಗಳ ಕಾಲ ಇದೇ ರೀತಿಯಾಗಿ ನೀರು ನಿಂತ್ಕೋದ್ರಿಂದ ಇನ್ನೆಲ್ಲವೂ ಕೂಡ ಈ ಬೆಳೆದಂತ ಬೆಳೆ ಎಲ್ಲವೂ ಕೂಡ ನಾಶ ಆಗುತ್ತೆ. ಜೊತೆಗೆ ಇದರಿಂದ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಿರುವಂತದ್ದು. ಜೊತೆಗೆ ಪಶ್ಚಿಮ ಘಟ್ಟ, ಮಹಾರಾಷ್ಟ್ರ, ಬೆಳಗಾವಿಯಲ್ಲಿ ಮಳೆ ಆಗ್ತಿರೋದ್ರಿಂದ ಸಪ್ತ ನದಿಗಳ ನಾಡು ಬೆಳಗಾವಿಯಲ್ಲಿ ಇರುವಂತ ಎಲ್ಲ ನದಿಗಳು ಕೂಡ ಈಗ ನದಿಯ ನೀರಿನ ಪ್ರಮಾಣ ಹೆಚ್ಚಾಗಿರುವಂತದ್ದು. ಕೃಷ್ಣಾ ನದಿಗೆ ಸುಮಾರು 1 ಲಕ್ಷ ಕ್ಯೂಸೆಕ್ನಷ್ಟು ನೀರಿನ ಪ್ರಮಾಣ ಒಳಹರಿವಿರುವಂತದ್ದು. ಘಟ್ಟಪ್ರಭಾಗೆ 25 ಕ್ಯೂಸೆಕ್ನಷ್ಟು ನೀರಿನ ಒಳಹರಿವಿರುವಂತದ್ದು. ಮಲ್ಲಪ್ರಭಾಗೂ ಕೂಡ ಸುಮಾರು 13,000ದಷ್ಟು ನೀರಿನ ಕ್ಯೂಸೆಕ್ ಇರುವಂತದ್ದು. ಬಳ್ಳಾರಿ ನಾಲಾ, ಮಾರ್ಕಂಡೇಯ ನದಿ ಕೂಡ ಅಪಾರ ಪ್ರಮಾಣದಲ್ಲಿ ನೀರು ಬರ್ತಾ ಇರುವಂತದ್ದು. ಅಪಾಯದ ಮಟ್ಟವನ್ನು ಮೀರಿ ಈ ಒಂದು ಮಾರ್ಕಂಡೇಯ ನದಿ ಈಗ ಸದ್ಯ ಹರಿತಾ ಇರುವಂತದ್ದು. ಹಾಗಾಗಿ ಈಗಾಗಲೇ ಬೆಳಗಾವಿಯ ಜಿಲ್ಲಾಡಳಿತ ಕೂಡ ಮುಂಜಾಗ್ರತಾ ಕ್ರಮವನ್ನ ಏನು ಕೈಗೊಂಡಿರುತ್ತದೆ. ಜೊತೆಗೆ ಸಭೆಯನ್ನು ಕೂಡ ಮಾಡಿರುವಂತದ್ದು. ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರಬೇಕು, ಜೊತೆಗೆ ಯಾವ ಎಚ್ಚರಿಕೆಯನ್ನು ವಹಿಸಬೇಕು, ಯಾರು ಕೂಡ ನದಿ ದಡಿಗೆ ಹೋಗಬಾರದು ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಬೆಳಗಾವಿ ಜಿಲ್ಲಾಡಳಿತ ಈಗಾಗಲೇ ಮಾಡ್ಕೊಂಡಿರುವಂತದ್ದು. ಬೇಕಾದಂತಹ SDRF ಇರಬಹುದು, ಕಾಳಜಿ ಕೇಂದ್ರಗಳನ್ನ ಇರಬಹುದು, ಜೊತೆಗೆ ಆಂಬ್ಯುಲೆನ್ಸ್ ವಾಹನಗಳಿರಬಹುದು, ಜೊತೆಗೆ ಅಗ್ನಿಶಾಮಕ ವಾಹನ ಎಲ್ಲ ರೀತಿಯಾದ ಸಿದ್ಧತೆಯನ್ನ ನಾವು ಮಾಡ್ಕೊಂಡಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಕೂಡ ಹೇಳಿರುವಂತದ್ದು.